ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ದುರ್ಗಾ, ನನ್ಗೊಂದು ಸ್ವಲ್ಪನೂ ಸರಿ ಅನ್ನಿಸ್ತಾ ಇಲ್ಲ. ಯಾವ್ದ್ರ ಬಗ್ಗೆ ಹೇಳ್ತಿದ್ದೀರಾ ಅಂಬಿಕಾ ಅವ್ರೆ? ಅದೇ ಅವಳು ಶರತ್ಗೆ ಊಟ ಮಾಡ್ಸಕ್ ಹೋಗಿದ್ದು. ಅಲ್ಲ ದುರ್ಗಾ, ನೀನ್ ಯಾಕೆ ನಿನ್ ಗಂಡಂಗ್ ಕೊಡ್ಬೇಕಾಗಿರೋ ತಟ್ಟೆನ ಅವಳಿಗೋಗಿ ಕೊಟ್ಟೆ? ಅಲ್ಲ, ಅವಳು ಬಡಿಸ್ತಿರ್ಬೇಕಾದ್ರೆ ವೇಟರ್ ತರ ಸೈಡಲ್ಲಿ ನಿಂತ್ಕೊಂಡು ನೋಡ್ತಿದ್ಯಲ್ಲ. ಅದು ಅವಳು ಬಾಸ್ ಫ್ರೆಂಡ್ ಅಲ್ವಾ, ಅತಿಥಿಗಳಿಗೆ ಮರ್ಯಾದೆ ಕೊಡ್ಬೇಕಲ್ವಾ, ಅದಕ್ಕೆ ಸುಮ್ಮನೆ ನಿಂತಿದ್ದೆ. ಮರ್ಯಾದೆನಾ? ಅವಳು ಬಿಹೇವಿಯರ್ ನೋಡ್ತಿದ್ರೆ ಅವಳಿಗೆ ಮರ್ಯಾದೆ ತೋರಿಸ್ಬೇಕು ಅಂತ ಅನ್ಸಲ್ಲ. ಮದ್ವೆ ಅಪ್ಲಿಕೇಶನ್ ಹಾಕೋ ತರ ಇತ್ತು. ಛೇಚೆ, ನೀವ್ ಹಾಗೆಲ್ಲ ಹೇಳ್ಬೇಡಿ, ಆ ಥರ ಎಲ್ಲ ಏನೂ ಇರೋದಿಲ್ಲ. ಅಲ್ಲ, ಅವಳು ಹೇಳಿದ್ದನ್ನ ನೀನು ಸರಿಯಾಗಿ ಕೇಳಿಸ್ಕೊಳ್ಳಿಲ್ವಾ? ನಾನೇನಾದ್ರೂ ಶರತ್ನ ಮದ್ವೆ ಆಗಿದ್ರೆ ನಾನು ತ್ರೇಯ ಅಂತ ಹೆಸರಿಟ್ಕೋತಿದ್ದೆ ಅಂತ ಹೇಳಿದ್ದನ್ನು ಮರ್ತ್ಬಿಟ್ಯಾ? ತಡ್ಡಿ ಕಣೆ ನೀನು, ತಡ್ಡಿ. ದುರ್ಗಾ, ಮರಿಬೇಡ, ನೀನ್ ಈ ಮನೆಗೆ ಸೊಸೆಯಾಗಿ ಬಂದಿದ್ಯಾ, ಶರತ್ಗೆ ಹೆಂಡತಿಯಾಗಿ ಬಂದಿದ್ಯಾ. ನೀನ್ ನಿನ್ ಹಕ್ಕನ್ನ ಬೇರೆಯವ್ರಿಗೆ ಯಾಕೆ ಕೊಡ್ತಾ ಇದ್ಯಾ? ಬೇಡ. ಹೋಗ್ಲಿ ಬಿಡಿ ಅಂಬಿಕಾ ಅವ್ರೆ, ಅವಳೇನ್ ಒಂದಿನ 2 ದಿನ ಇರ್ತಾಳೆ, ಆಮೇಲೆ ಹೋಗ್ಬಿಡ್ತಾಳಲ್ಲ. ಯಾಕೆ ಯೋಚನೆ ಮಾಡ್ತೀರಾ? ಸುಮ್ನಿರಿ. ನೀನ್ ಹೀಗೆ ಹೇಳ್ಕೊಂಡು ಇಲ್ಲೇ ನಿಂತಿರು. ಅವಳು ಶರತ್ನ ಪ್ಯಾಕ್ ಮಾಡ್ಕೊಂಡು ಎತ್ತಾಕೊಂಡು ಹೋಗ್ತಾ ಇರ್ತಾಳೆ. ಆಮೇಲೆ ಒಬ್ಬೊಬ್ಬ ಅಂತ ಹೇಳು, ಅಂಬಿಕಾ ಅವ್ರು ಹೇಳಿದ್ರು, ನಾನು ಅವಳ ಮಾತನ್ನ ನಂಬಲಿಲ್ಲ ಅಂತ ಹೇಳಿ ಅಳ್ತಾ ನಿಂತ್ಕೊ. ಅಲ್ಲ ದುರ್ಗಾ, ನಿನಗೆ ನಿನ್ ಗಂಡನ್ನ ಕಾಪಾಡ್ಕೋಬೇಕು ಅಂತ ಒಂದ್ ಸ್ವಲ್ಪನೂ ಅನ್ಸಲ್ವಾ? ಒಳ್ಳೆ ಸತ್ತೋಗಿರೋ ನನ್ಗೇನೆ ಇಲ್ಲಿ ಉರಿತಾ ಇದೆ, ನಿಂಗೇನು ಅನಿಸ್ತಿಲ್ವಾ? ಆಯ್ತು, ಇಷ್ಟೊಂದು ಮಾತಾಡ್ತಿದ್ದೀರಲ್ಲ, ಈಗ ನನ್ ಜಾಗದಲ್ಲಿ ನೀವ್ ಇನ್ನೂ ಬದುಕಿದಿದ್ರೆ ಅವಳನ್ನ ಹೇಗೆ ಎದುರಿಸ್ತಿದ್ರಿ ಹೇಳಿ? ಹೇಳಿ ಹೇಳಿ ನೋಡೋಣ. ನಾನಿದ್ದಿದ್ರೆ ಅವಳ ಕೈಯಿಂದ ತಟ್ಟೆನ ಕಿತ್ಕೊಂಡು ಅವಳ ಶರತ್ ಹತ್ರ ಹೋಗ್ತಿರ್ಬೇಕಾದ್ರೆ ಕಾಲ್ ಅಡ್ಡ ಕೊಟ್ಟು ಅವಳನ್ನ ಬೀಳ್ಸ್ಬಿಡ್ತಾ ಇದ್ದೆ. ಅಯ್ಯೋ, ಆಮೇಲೆ ಇರು ಆಮೇಲೆ ಸಾಂಬಾರ್ನ ಅವಳ ಸೀರೆ ಮೇಲೆ ಚೆಲ್ಬಿಡ್ತಾ ಇದ್ದೆ. ಅವಳು ಶರು ಅಂತ ಹೇಳ್ತಿದ್ರೆ, ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಈ ಮನೆಯಿಂದ ಗೆಟ್ ಔಟ್ ಅಂತ ಹೇಳ್ತಾ ಇದ್ದೆ, ಗೇಟ್ ಪಾಸ್ ಕೊಡ್ತಾ ಇದ್ದೆ. ಅವಳು ಏನಾದ್ರೂ ಅಂಟ್ಕೊಳಕ್ ಬರ್ತಿದ್ರೆ ಲಟ್ಟಣಿಗೆಯಿಂದ ಅವಳು ತಲೆಗೊಡ್ದು ಸ್ಟಾರ್ಸ್ ಎಲ್ಲ ತೋರಿಸ್ಬಿಡ್ತಾ ಇದ್ದೆ. ದುರ್ಗಾ, ದುರ್ಗಾ, ನಿನ್ಗೆ ಎಷ್ಟು ಸತಿ ಹೇಳ್ಬೇಕು ಹುಷಾರಾಗಿರು ಅಂತ? ಹೇಳಿದ ಅರ್ಥನೇ ಆಗಲ್ವ ನಿನ್ಗೆ? ಬೈಲಿ. ಸುಮ್ಮನೆ ಯಾವಾಗಲೂ ಗಾಳಿಲಿ ಮಾತಾಡ್ತಾ ಇರೋದು. ಅದೇ ಮತ್ತೆ, ನೀನು ಒಬ್ಳೆ ಯಾರ ಹತ್ರನೋ ಮಾತಾಡ್ತಿರೋದನ್ನ ನಾನು ನೋಡಿದ್ದೀನಿ. ಎಲ್ಲೋ ನೋಡ್ಕೊಂಡು ನಗ್ನಗ್ತಾ ವೆಜಿಟೇಬಲ್ಸ್ ಕಟ್ ಮಾಡ್ತಾ ಇದ್ರೆ ಕೈ ಕೊಯ್ಕೊಳ್ದೆ ಇನ್ನೇನಾಗತ್ತೆ ಮತ್ತೆ? ಹೌದು, ನೀನ್ ಯಾರ ಹತ್ರ ಮಾತಾಡ್ತಾ ಇದ್ದೆ? ಶ್ರೇಯಾ, ದೊಡ್ಡ ಕತೆ. ಇವಳಿಗೆ ಒಬ್ಳು ಫ್ರೆಂಡ್ ಇದ್ದಾಳಂತೆ, ದೇವಿ ಅಂತ. ಅವರು ಇವಳ ಕಣ್ಣಿಗೆ ಮಾತ್ರ ಕಾಣಿಸೋದು, ನಮ್ ಯಾರ ಕಣ್ಣಿಗೂ ಕಾಣಿಸಲ್ಲ, ಗೊತ್ತಾ ನಿಂಗೆ? ಅವಳ ಕಣ್ಣಿಗೆ ಮಾತ್ರ ಕಾಣಿಸುತ್ತೆ ಅಂದ್ರೆ ದೆವ್ವನ? ಓ ಮೈ ಗಾಡ್ ದುರ್ಗಾ, ದೆವ್ವ ಗಿವ್ವ ಏನೂ ಇಲ್ಲ, ಅದೆಲ್ಲ ಬರೀ ಮೂಡ್ ನಂಬಿಕೆ, ಭ್ರಮೆ ಅಷ್ಟೇ. ಅದು ಈಗಿನ ಕಾಲದಲ್ಲಿ. ಕಮ್ ಆನ್ ದುರ್ಗಾ, ದೆವ್ವ ಗಿವ್ವ ಎಲ್ಲ ಬರೀ ಭ್ರಮೆ ಅಷ್ಟೇ. ಐ ಡೋಂಟ್ ಬಿಲೀವ್ ಇನ್ ಗೋಸ್ಟ್ಸ್.